ಈ ದಿನ ಭಗವದ್ ಅನುಗ್ರಹವಾಗಿದೆ. ಎಲ್ಲರಿಗೂ ಅವಲಕ್ಕಿ ಪ್ರಸಾದವಾಗಿ ದಕ್ಕಿದೆ. ಗುರುಗಳು ಕ್ಷಮಿಸ್ಬೇಕು, ಇವತ್ತು ಭಗವಂತನಿಗೆ ದೊಡ್ಡ ಅಪಚಾರವಾಯಿತು. ಏನಾಯಿತು? ಎಂದಿನ ಹಾಗೆ ಮಡಿಯಿಂದ ಮಾಡಿದ ನೈವೇದ್ಯ ಈ ಸತ್ಯಂನವರಿಂದ ಮುಸ್ರೆ ಆಗೋಯ್ತು. ಗುರುಗಳೇ, ಅದು ಹೇಗಾಯಿತು, ಯಾರಿಂದ ಆಯಿತು ಅಂತ ನನಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾದ ತಪ್ಪು ನನ್ನಿಂದ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ ಅಂತ ಮಾತ್ರ ಹೇಳಬಲ್ಲೆ. ಮತ್ತೆ ಈ ನೈವೇದ್ಯದ ಯೋಚನೆ ನಿಮ್ಮ ತಲೆಗೆ ಹೇಗೆ ಬಂತು? ತಪ್ಪು ಯಾರಿಂದನಾದರೂ ಆಗಿರಲಿ, ಆದರೆ ತಪ್ಪು ನಡೆದು ಹೋಗಿದೆ. ಹರಿವಾಣದಲ್ಲಿ ಮೀಸಲಿಟ್ಟಿದ್ದ ಪದಾರ್ಥ ಮುಸುರೆ ಆದಮೇಲೆ ನೈವೇದ್ಯಕ್ಕೆ ಬರೋದಿಲ್ಲ, ಆದರೆ ತಕ್ಷಣದಲ್ಲಿ ನೈವೇದ್ಯಕ್ಕೆ ವ್ಯವಸ್ಥೆ ಆಗಬೇಕಾಗಿತ್ತು. ಹಾಗಾಗಿ ಆಪದ್ಧರ್ಮದ ಬಗ್ಗೆ ಯೋಚನೆ ಮಾಡಿದೆ. ಭಗವಂತನನ್ನು ನನ್ನಂತೆ ಯೋಚನೆ ಮಾಡಿದೆ. ಮನೆಯಲ್ಲಿ ಈ ರೀತಿ ಏನೇ ಅಡಚಣೆ ಆದರೂ ನಾವು ತಕ್ಷಣಕ್ಕೆ ಉಪಯೋಗಿಸೋದು ಅವಲಕ್ಕಿಯನ್ನೇ. ಭಗವಂತನು ನಮ್ಮನೇಲಿ ಒಬ್ಬನು ಅಂದ್ಕೊಂಡೆ, ಅದಕ್ಕೆ ಅವಲಕ್ಕಿ ತಂದೆ. ಆದರೆ ನಾವು ಯಾರಿಗೂ ಬರೀ ಅವಲಕ್ಕಿಯನ್ನು ಕೊಡುವುದಿಲ್ಲ, ಜೊತೆಗೆ ಬೆಲ್ಲ ಇಟ್ಟು ಕೊಡ್ತೇವೆ. ಅದರಂತೆ ಅವಲಕ್ಕಿ ಜೊತೆ ಬೆಲ್ಲನೂ ಇಟ್ಟೆ. ಇನ್ನೂ ಒಂದು ತೆಂಗಿನಕಾಯಿ ನೈವೇದ್ಯ ಮಾಡಿದ್ರೆ ಪಾವು ಅಕ್ಕಿ ಅನ್ನ ನೈವೇದ್ಯ ಮಾಡಿದ ಹಾಗೆ ಅಂತ ನಮ್ಮ ಹಿರಿಯರು ಹೇಳಿದ್ದು ನೆನಪಾಯಿತು. ಹಾಗಾಗಿ ಅವಲಕ್ಕಿ ಜೊತೆ ಬೆಲ್ಲ ತೆಂಗಿನಕಾಯಿನ ಬೆರೆಸಿ ತಿಂದರೆ ಅದು ರಸಾನುಭವ ಆಗುತ್ತೆ ಅಂತ ನನಗನ್ನಿಸ್ತು. ಜೊತೆಗೆ ಅವಲಕ್ಕಿ ಭಗವಂತನಿಗೆ ಬಹಳ ಪ್ರಿಯ. ಇದೆಲ್ಲ ಮನಸ್ಸಿಗೆ ಬಂತು, ಹಾಗಾಗಿ ನನ್ನ ಅರಿವಿನ ಮಟ್ಟಿಗೆ ಇದೆಲ್ಲ ಮಾಡಿದೆ. ಗುರುಗಳೇ, ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ. ಇಲ್ಲಿ ವಿಚಾರ ಅರಿತವರು ತುಂಬ ಜನ ಇದ್ದೀರಿ. ನಿಮ್ಮ ಅಭಿಪ್ರಾಯ? ಗುರುಗಳೇ, ಭಗವಂತನನ್ನು ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡು ನಮ್ಮಲ್ಲೇ ಒಬ್ಬನಂತೆ ನೋಡೋದು ತಪ್ಪು. ಗುರುಗಳೇ, ಇವತ್ತು ಅವಲಕ್ಕಿ, ನಾಳೆ ಇನ್ನೊಂದು, ನಾಡಿದ್ದು ಮತ್ತೊಂದು, ಕೊನೆಗೆ ಏನೋ ಒಂದು ಇಟ್ಟರಾಯ್ತು. ಹಿಡಿದಿದ್ರು ಆಯಿತು ಅಂದರೆ ಹೇಗೆ? ಶಾಸ್ತ್ರ ಸಂಪ್ರದಾಯಗಳು ಉಳಿತುವೆ ಏನೋ? ಸರಿ, ಇವತ್ತು ಸಂಜೆ ಇದ್ರ ಬಗ್ಗೆ ಚರ್ಚೆ ಆಗಲಿ. ಈ ವಿಷಯದಲ್ಲಿ ಸತ್ಯವತಿಯವರ ನಡವಳಿಕೆಯ ಪ್ರಶ್ನೆ ಇದೆ. ಸಭೆ ಸತ್ಯವತಿಯವರು ಮಾಡಿದ್ದು ತಪ್ಪು ಅಂತಾದರೆ ಶಿಕ್ಷೆಯೂ ಆಗತ್ತೆ, ನೆನಪಿರಲಿ. ಸತ್ಯವತಿಯವರೇ, ತಾವು ಈ ಸಭೆಗೆ ಬಂದು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು. ತಮ್ಮ ಇಚ್ಛೆ ಗುರುಗಳೇ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧ. ಇದೆಲ್ಲ ತೀರ್ಮಾನ ಆಗೋವರೆಗೂ ನಾನು ಒಂದು ಹನಿ ನೀರನ್ನು ಬಾಯಿಗೆ ಹಾಕಲ್ಲ. ನಾನು ಮಾಡಿದ್ದು ತಪ್ಪು ಅನ್ನೋದಾದರೆ ನಿರಾಹಾರದಲ್ಲಿದ್ದು ಶಿಕ್ಷೆ ಅನುಭವಿಸ್ತೀನಿ. ಶ್ರೀಹರಿ. ಗುರುಗಳ ಹತ್ರ ಹೋಗಿ ಶರಣಾಗ್ಬಿಡಿ. ನಿಮಗೆ ಗುರುಗಳ ಹತ್ರ ಕ್ಷಮೆ ಕೇಳೋದಕ್ಕೆ ಸಂಕೋಚ ಆದರೆ ನನ್ನ ಜೊತೆ ಬನ್ನಿ. ನಿಮ್ಮ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ.
ನೀವು ಈ ರೀತಿ ಉಪವಾಸ ಕೂತಿರೋದು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಒಂದು ದಿನದ ಉಪವಾಸದಿಂದ ನನ್ನ ದೇಹಕ್ಕೆ ಏನೂ ಆಗೋದಿಲ್ಲ ಭಟ್ರೆ. ಹಾಗೊಂದು ವೇಳೆ ಆದ್ರೂ ಸಂತೋಷನೇ. ತೃಪ್ತಿಯಿಂದ ಹರಿಪಾದ ಸೇರ್ಕೋತೀನಿ. ಭಗವಂತ ಕರೆಸ್ಕೊಂಡಾಗ ಹೋಗೋದೇ ಬೇರೆ, ನಾವಾಗೆ ಬಲವಂತವಾಗಿ ಹೋಗೋದೇ ಬೇರೆ ಸತ್ಯಮ್ಮ. ಭಟ್ರೆ, ನಾನಾಗೆ ಹೋಗೋ ಹಾಗಿದ್ರೆ ಇಷ್ಟು ದೂರ ಬರಬೇಕಾಗಿರಲಿಲ್ಲ. ಹಾಗಂತ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬದುಕೋ ಆಸೆನೂ ನನಗಿಲ್ಲ. ಆ ಕ್ಷಣಕ್ಕೆ ಭಗವಂತ ನನ್ನ ಚಿತ್ತಕ್ಕೆ ಏನು ಪ್ರೇರಣೆ ಕೊಟ್ಟನೋ ನಾನು ಅದನ್ನೇ ಮಾಡಿದೆ. ಅವನು ನನಗೆ ಶಿಕ್ಷೆ ಕೊಡೋದಿದ್ರೆ ಕೊಡಲಿ, ತೃಪ್ತಿಯಿಂದ ಸ್ವೀಕಾರ ಮಾಡ್ತೀನಿ. ಆದರೆ ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳೋದಾಗಲಿ ತಲೆ ಬಾಗೋದಾಗಲಿ ನಾನು ಖಂಡಿತ ಮಾಡಲ್ಲ. ತಾಯಿ, ನೀರಿನ ಜೊತೆ ಮುನಿಸ್ಕೊಂಡ್ರೆ ಗಂಟ್ಲು ಒಣಗೋದು ನಮ್ಮದೇ ಅಲ್ವೇ? ನೀವು ಉಪವಾಸದಿಂದ ಸಂಕಟ ಪಡೋದನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ ಭಟ್ರೆ, ನನಗೆ ಯಾವ ತೊಂದರೆನೂ ಆಗೋದಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಆ ಶ್ರೀಹರಿನ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾನೆ, ನೋಡ್ತಾ ಇರಿ. ವೆಂಕಟನಾಥ, ಇದನ್ನ ಬರೆದವ್ರು ಯಾರು ಅಂತ ನಿನಗೆ ಗೊತ್ತಾಯ್ತೇನಪ್ಪ? ಇದನ್ನ ಬರ್ದವ್ರು ಯಾರು ಅಂತ ನೀವೆಲ್ಲರೂ ನೋಡ್ಬೇಕಾ? ಹಾಗಾದ್ರೆ ಎಲ್ರೂ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿದ್ರೆ ಹೇಗಪ್ಪ ಗೊತ್ತಾಗತ್ತೆ? ಹೇಳ್ತೀನಮ್ಮ, ಕಣ್ಮುಚ್ಕೊಳ್ಳಿ. ಈಗ ಭಕ್ತಿಯಿಂದ ಎಲ್ರೂ ಜೈ ಶ್ರೀರಾಮ್ ಅಂತ ಜಪ ಮಾಡಿ. ನಿಮ್ಮ ಕಣ್ಣೆದುರಿಗೆ ಈ ಅಕ್ಷರ ಬರೆದವರು ಕಾಣಿಸ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ್.